ಎಲ್ಲರಿಗೂ ಹಾಯ್. ಇವತ್ತಿನ ವಿಡಿಯೋನಲ್ಲಿ ತಮನ್ನಾ ಭಾಟಿಯಾದು ಈ ಬರ್ಗೆಂಡಿ ಐ ಮೇಕಪ್ ಜೊತೆಗೆ ಕಂಪ್ಲೀಟ್ ಮೇಕಪ್ ಲುಕ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡೋಣ. ತುಂಬಾ ಈಸಿ ಅಂಡ್ ಸಿಂಪಲ್ ಆಗಿ ಕ್ರಿಯೇಟ್ ಮಾಡ್ಕೊಳ್ಳುವಂತ ಐ ಮೇಕಪ್ ಇದು ಅಂಡ್ ಹಾರ್ಡ್ಲಿ 15 ನಿಮಿಷ ಕಂಪ್ಲೀಟ್ ಮೇಕಪ್ ಟ್ಯುಟೋರಿಯಲ್ಗೆ ತಗೊಳ್ಳುವಂಥದ್ದು. ಸೊ ನೀವು ಕೂಡ ಈ ಲುಕ್ನ ಟ್ರೈ ಮಾಡಿ ಅಂಡ್ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಯಾವುದಾದ್ರೂ ಮೇಕಪ್ ಲುಕ್ ಆಗಲಿ ಅಥವಾ ಐ ಮೇಕಪ್ ಆಗಲಿ ಪರ್ಟಿಕ್ಯುಲರ್ ಆಗಿ ತೋರಿಸ್ಬೇಕು ಅಂತಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಕೂಡ ಅದರ ಟ್ಯುಟೋರಿಯಲ್ನ ಮಾಡಿ ವಿಡಿಯೋ ನಿಮಗೆ ಟಿಪ್ಸ್ ಜೊತೆಗೆ ಹೇಳ್ಕೊಡ್ತೀನಿ. ಸೊ ಮೊದಲನೇದಾಗಿ ನಾನಿಲ್ಲಿ ಚಾರ್ಮಸಿ ಮಿಲಾನೋ ಅವ್ರದ್ದು ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಫೌಂಡೇಶನ್ನ ಯೂಸ್ ಮಾಡೋಕ್ಕೆ ಇದು ಲೈಟ್ ಕವರೇಜ್ ಆಗು ಯೂಸ್ ಮಾಡ್ಬೋದು ಆ್ಯಸ್ ಎವ್ರಿ ಡೇ ಮೇಕಪ್ಗೆ ಆ್ಯಂಡ್ ಫುಲ್ ಕವರೇಜ್ ಥರನೂ ಯೂಸ್ ಮಾಡ್ಬೋದು. ಇದನ್ನು ಯೂಸ್ ಮಾಡೋದಕ್ಕೆ ಯು ಕ್ಯಾನ್ ಯೂಸ್ ಅ ಬ್ಯೂಟಿ ಬ್ಲೆಂಡರ್. ಕೈನಲ್ಲೇ ಡ್ಯಾಬ್ ಮಾಡಿಕೊಂಡು ಕಂಪ್ಲೀಟ್ ಫೇಸ್ ಮೇಲೆ ಡ್ಯಾಬ್ ಮಾಡಬೇಕು. ಫುಲ್ ಕವರೇಜ್ ಇರೋದ್ರಿಂದ ನಮಗೆ ಕನ್ಸೀಲರ್ಸ್ ಆಗಲಿ ಕರೆಕ್ಟರ್ಸ್ ಆಗಲಿ ಬೇಕಾಗಲ್ಲ. ಇದೊಂದು ಚೂರು ನನ್ನ ಶೇಡ್ಗಿಂತ ಒಂದು ಸ್ವಲ್ಪ ಫೇರ್ ಟೋನಲ್ಲಿ ಇರೋದ್ರಿಂದ ಅದು ವೈಟ್ ಪ್ಯಾಚಸ್ ಥರ ಆಗಲಿ ಅಥವಾ ವೈಟ್ ಕಾಸ್ಟ್ ಅಂತ ಹೇಳ್ತಾರೆ, ಆ ಥರ ಕಾಸ್ಟ್ ಆ ಥರ ಬರಬಾರ್ದು ಅಂತಂದರೆ ನಾನು ಒಂದು ಶೇಡ್ ಸ್ವಲ್ಪ ಮೀಡಿಯಮ್ ಟೋನ್ ಕಾಂಪ್ಯಾಕ್ಟ್ನ ಇಲ್ಲಿ ನಾನು ಹಚ್ಕೊಂಡ್ರೆ ಅದು ನನ್ನ ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ. ಎಷ್ಟು ನೀಟಾಗಿ ಈವನ್ ಆಗಿ ಅದು ಸ್ಪ್ರೆಡ್ ಆಯಿತು ನೋಡಿ. ಒಂದ್ಸತಿ ಇವಾಗ ನಾನು ಲೈಟ್ ಯೂಸ್ ಮಾಡ್ತಿದ್ದೀನಿ, ಲೈಟ್ ಆಫ್ ಮಾಡಿ ತೋರಿಸ್ತೀನಿ. ಸೊ ಲೈಟ್ ಆಫ್ ಮಾಡಿದಾಗ ಈ ಥರ ಕಾಣಿಸುತ್ತೆ. ಒಂದು ಸ್ವಲ್ಪ ಫೇರ್ ಟೋನ್ ಇದೆ, ಫಿಕ್ಸ್ ಮಾಡೋದಕ್ಕೆ ಒಂದು ಕಾಂಪ್ಯಾಕ್ಟ್ ಒಂದು ಶೇಡ್ ಡಾರ್ಕರ್ ಕಾಂಪ್ಯಾಕ್ಟ್ನ ಹಾಕೊಳ್ಳೋಣ, ಅಲ್ಲಿಗೆ ಸರಿ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ಫೌಂಡೇಶನ್ ನಂತರ ನಾನು ಕಾಂಪ್ಯಾಕ್ಟ್ ಹಾಕಿ ಕಂಪ್ಲೀಟ್ ಫೇಸ್ನ ನನ್ನ ಫೌಂಡೇಶನನ್ನು ಸೀಲ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಷ್, ನಾನು ಇಲ್ಲಿ ಪಿಂಕ್ ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಬ್ಲಷ್ ಹಾಕಿದ ತಕ್ಷಣವೇ ಅದು ಎಷ್ಟು ಡಿಫ್ರೆನ್ಸ್ ಕೊಡುತ್ತೆ ನೋಡಿ. ಅದು ಇನ್ಸ್ಟೆಂಟಾಗಿ ನಮ್ಮ ಸ್ಕಿನ್ನಲ್ಲಿ ಒಂದು ಕಲರ್, ಒಂದು ಹೆಲ್ದಿ ಲುಕ್, ಹೆಲ್ದಿ ಕಲರ್ ಆ್ಯಡ್ ಮಾಡ್ದಂಗಿರುತ್ತೆ. ಇಲ್ಲ ಅಂತಂದರೆ ಕಂಪ್ಲೀಟ್ ಫೇಸು ಪೇಲ್ ಆದಂಗೆ ಅನಿಸುತ್ತೆ. ನೆಕ್ಸ್ಟ್ ಐಬ್ರೋಸ್ನ ಗ್ರೂಮ್ ಮಾಡ್ಕೊಳ್ಳೋಣ. ನನ್ನ ಐಬ್ರೋ ಯಾವ ಶೇಪಲ್ಲಿದೆ ನಾನು ಅದೇ ಶೇಪಲ್ಲೇ ಗ್ರೂಮ್ ಮಾಡ್ಕೋತಾ ಇದ್ದೀನಿ. ನಾನು ಇದಕ್ಕೆ ಶೇಪ್ ಏನೂ ಚೇಂಜ್ ಮಾಡ್ತಾ ಇಲ್ಲ. ಒಂಚೂರು ಡ್ಯೂಯಿನೆಸ್ ಆ್ಯಡ್ ಮಾಡೋಕ್ಕೆ, ಒಂದು ಸ್ವಲ್ಪ ಶೈನ್ ಇರಲಿ, ಅದೊಂದು ಸ್ವಲ್ಪ ಗ್ಲೋಯಿಯಾಗಿ ಕಾಣಿಸ್ಲಿ ಅನ್ನೋದಕ್ಕೆ ನಾನಿಲ್ಲಿ
ಹೈಲೈಟರ್ನ ಪೌಡರ್ ಹೈಲೈಟರ್ನ ಸೊ ನೀವು ನನ್ನ ಥಂಬ್ನೇಲ್ ನೋಡೋದಾದ್ರೆ ಅಥವಾ ವಿಡಿಯೋ ನೋಡೋದಾದ್ರೆ ಅವ್ರು ತುಂಬ ನ್ಯಾಚುರಲ್ ಟೋನ್ನ ಯೂಸ್ ಮಾಡಿದ್ದಾರೆ ಲಿಪ್ಸ್ಟಿಕ್ಕಿಗೆ. ನಾನು ಇಲ್ಲಿ ಲಿಪ್ ಲೈನರ್ ಏನೂ ಹಾಕ್ತಾ ಇಲ್ಲ, ತುಂಬ ಸಟಲ್ಲಾಗಿ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಇನ್ನೂ ನ್ಯಾಚುರಲ್ ಶೇಡಲ್ಲಿದೆ. ಅಕಸ್ಮಾತ್ ಇನ್ನೂ ಕಮ್ಮಿ ಬೇಕು ಅಂತ ಅನ್ಸಿದ್ರೆ ನಾವು ಇದನ್ನು ಟಿಶ್ಯೂ ಪೇಪರ್ನಲ್ಲಿ ಡ್ಯಾಬ್ ಮಾಡಿ ಎಕ್ಸಸ್ನ ತೆಗಿಬೋದು. ಬಟ್ ಅದಕ್ಕೂ ಕಮ್ಮಿ ಲಿಪ್ಸ್ಟಿಕ್ನ ನಾನು ಯೂಸ್ ಮಾಡಿದ್ರೆ ತುಂಬ ಡಲ್ಲಾಗಿ ಅನಿಸುತ್ತೆ ಅಂತ ನನಗನ್ನಿಸ್ತು. ಸೊ ಒಂಚೂರು ಪಿಂಕಿಶ್ ಟೋನಲ್ಲಿ ಯೂಸ್ ಮಾಡಿದ್ದೀನಿ. ಸೊ ಇವಾಗ ಐ ಮೇಕಪ್ ಯಾವ ರೀತಿ ಮಾಡೋದು ಅನ್ನೋದು ನೋಡೋಣ. ಇಲ್ಲಿ ನಾನು ಈ ಬರ್ಗಂಡಿ, ಬ್ರೌನ್, ಈ ಬ್ರೌನ್ಸ್ ಇದಿಷ್ಟು ಈ ಸೆಕ್ಷನ್ನ ಯೂಸ್ ಮಾಡಿಕೊಂಡು ಈ ಲುಕ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಮೊದಲನೇದಾಗಿ ಕಣ್ಣು ಕೆಳಗಡೆ ಪೌಡರ್ನ ಜಾಸ್ತಿ ಹಾಕ್ಕೊಳ್ಳೋಣ. ಸೊ ದಟ್ ಜಸ್ಟ್ ಇನ್ ಕೇಸ್ ಎಕ್ಸಸ್ ಏನಾದರೂ ಬಿದ್ದರೆ ಪೌಡರು ಅದನ್ನು ರಿಮೂವ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಯಾಕಂದರೆ ಇದು ಸ್ವಲ್ಪ ಸ್ಟ್ರಾಂಗ್ ಕಲರ್ ಐ ಮೇಕಪ್ ಅಲ್ವಾ. ಸೊ ಮೊದಲನೇದಾಗಿ ಇಲ್ಲೊಂದು ಫ್ಲಫಿ ಬ್ರಷ್ ಯೂಸ್ ಮಾಡ್ತಿದ್ದೀನಿ. ಸೊ ಮೊದಲನೇದಾಗಿ ಬ್ರೌನ್ ಕಲರ್ನ ಯೂಸ್ ಮಾಡ್ತಿದ್ದೀನಿ ಕಂಪ್ಲೀಟ್ ಕ್ರೀಸ್ ಲೈನ್ಗೆ. ಸ್ಟಾರ್ಟಿಂಗ್ಗೆ ನಾನೊಂದು ಚೂರು ಬ್ರೈಟ್ ಕಲರ್ನ ತಗೋತಾ ಇದ್ದೀನಿ. ಸೊ ಗೋ ಓವರ್ ದ ಕ್ರೀಸ್ ಎರಡೂ ಕಡೆ. ಫ್ರಂಟ್ ಅಂದರೆ ಮುಂದೆ ವಿ ಕಾರ್ನರ್, so with the help of the fluffy brush I'm creating the crease, and the same product I'm using on the outer V corner and the inner V corner. ಸೊ ಎಕ್ಸಸ್ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಡು ಹೋಗೋಣ. ಸೊ ಈಗ ನಾನೊಂಚೂರು ಡಾರ್ಕ್ ಬ್ರೌನ್ ಕಲರ್ನ ತಗೊಂಡು ಔಟರ್ ಕಾರ್ನರ್ನಲ್ಲಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. Now take this flat brush to create a smooth transition from your crease line to the arch. So ಒಂದು ಸ್ಮೂತ್ ಟ್ರಾನ್ಸಿಷನ್ ಕೊಡೋದಕ್ಕೋಸ್ಕರ ಈ ಬ್ರಷ್, ಒಂದು ಕ್ಲೀನ್ ಬ್ರಷ್ ತೊಗೊಂಡು ಕ್ರೀಸ್ ಲೈನ್ಗೂ ಐಬ್ರೋ ತನಕನೂ ಒಂದು ಸ್ವಲ್ಪ ಬ್ಲೆಂಡ್ ಮಾಡಿ ಟೂ ಆ್ಯಂಡ್ ಫ್ರೋನಲ್ಲಿ ಸ್ಮಜ್ ಮಾಡಿ, ಸೊ ದಟ್ ಯಾವುದೇ ಹಾರ್ಶ್ ಲೈನು ಸಿಗಲ್ಲ. ಈ ಕಲರ್ ಈ ಥರ ಕೈನಲ್ಲಿ ತೊಗೊಂಡು and all you do is just start pressing it in the center of your lid. ಸೊ ಕಣ್ಣ ಮಧ್ಯೆ ಏನಿದೆ ಅಲ್ಲಿ ಸ್ಟ್ರಾಂಗ್ ಆಗಿ ಪ್ರೆಸ್ ಮಾಡ್ತಾ ಹೋಗಿ. ನೀವು ಕೈನಲ್ಲಿ ಯೂಸ್ ಮಾಡಿದಾಗ ಅದ್ರ ಪ್ರಾಡಕ್ಟ್ ಅಪ್ಲಿಕೇಶನ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. And blend between both the corners. Now take any silver or gold shade. And just put it in the center.
just a straight line of your lid. ಅದರ ಒಂದು ಪಫಿ ಬ್ರಷ್ ತಗೊಂಡು completely clear the edges. ನೆಕ್ಸ್ಟ್ ಕಾಜಲ್ ಅಪ್ಲೈ ಮಾಡ್ತಾ ಇದ್ದೀನಿ. And the same kajal I'm also using on the tight line. Tight line ಗೆ ಕೂಡ ಕಾಜಲ್ನ ಯೂಸ್ ಮಾಡ್ತಿದ್ದೀನಿ. ಐ ಹೋಪ್ ನಿಮ್ಗೆ ಕಂಪ್ಲೀಟ್ ಮೇಕಪ್ ಇಷ್ಟ ಆಯಿತು ಅಂತ, ಈ ಲುಕ್ ಇಷ್ಟ ಆಯಿತು ಅಂತ. ಇದನ್ನ ನೀವು ಸಣ್ಣ ಇವೆಂಟ್ಗಾಗಲಿ ಅಥವಾ ಯಾವ್ದಾದ್ರು ಟ್ರೆಡಿಷನಲ್ ಔಟ್ಫಿಟ್ ಜೊತೆಗೆ ಆಗಲಿ, ಈವನ್ ವೆಸ್ಟರ್ನ್ ಔಟ್ಫಿಟ್ಸ್ ಜೊತೆಗೆ ಕೂಡ ಈ ಐ ಮೇಕಪ್ ಲುಕ್ನ ನೀವು ಮಾಡ್ಕೋಬಹುದು. ನೀವು ಕೂಡ ಈ ಲುಕ್ನ ಟ್ರೈ ಮಾಡಿ ಆ್ಯಂಡ್ ಹೇಗೆ ಅನಿಸ್ತು ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ಈ ಮೇಕಪ್ ಟ್ಯುಟೋರಿಯಲ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಕೂಡ ಕಳಿಸಿ. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋನಲ್ಲಿ ಸಾಕಷ್ಟು ಬೇರೆ ಮೇಕಪ್ ಟ್ಯುಟೋರಿಯಲ್ಸ್ ಜೊತೆಗೆ ಸಿಗೋಣ. Till then, stay tuned. Bye bye.